ಪುಸ್ತಕ ಹಿಡಿದು ಶಾಲೆಗೆ ಹೋಗಬೇಕಾದ ಮುಗ್ಧ ಕೈಗಳು ಕಾರ್ಖಾನೆಯ ಧೂಳು ಹಾಗೂ ಕತ್ತಲ ಗಡಿಗಳಲ್ಲಿ ಕರಗಿ ಹೋಗುತ್ತಿದ್ದಾಗ ಇಡೀ ಜಗತ್ತಿನ ವ್ಯವಸ್ಥೆಯನ್ನೇ ಕ್ರಾಂತಿಗಳ ಮೂಲಕ ಬದಲಾವಣೆ ತಂದವರು ಅನೇಕರಿದ್ದಾರೆ. ಈ ನಡುವೆ ಬಾಲಕಾರ್ಮಿಕ ಪದ್ಧತಿಯ ಕರಾಳತೆಯನ್ನು ಜಗತ್ತಿಗೆ ತೋರಿಸಿ ಇವತ್ತು ನಾವು ಆಚರಿಸುವ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಕ್ಕೆ ಕಾರಣವಾದ ಆ ಚಾರಿತ್ರಿಕ ಹೋರಾಟದ ಇತಿಹಾಸ ಇಲ್ಲಿದೆ ನೋಡಿ. ಬಾಲಕಾರ್ಮಿಕ ಪದ್ಧತಿಯ ವಿರುದ್ಧದ ಹೋರಾಟಕ್ಕೆ ಶತಮಾನಗಳ ಇತಿಹಾಸವಿದೆ. ಜಾಗತಿಕವಾಗಿ ಮತ್ತು ಭಾರತದಲ್ಲಿ ಈ ಹೋರಾಟವನ್ನು ಮುನ್ನಡೆಸಿದ ಪ್ರಮುಖರು ಅಮೆರಿಕದ ಲೂಯಿಸ್ ಹೇನ್ 1900ರ ದಶಕದ ಆರಂಭದಲ್ಲಿ ಅಮೆರಿಕದ ಕಾರ್ಖಾನೆಗಳು, ಗಣಿಗಳು ಮತ್ತು ಗದ್ದೆಗಳಲ್ಲಿ ಮಕ್ಕಳು ಕಷ್ಟಪಡುತ್ತಿದ್ದ ದೃಶ್ಯಗಳನ್ನು ಇವರು ರಹಸ್ಯವಾಗಿ ಫೋಟೋ ತೆಗೆದು ಜಗತ್ತಿನ ಮುಂದೆ ಇಟ್ಟರು. ಇವರ ಫೋಟೋಗಳು ಸೃಷ್ಟಿಸಿದ ಸಂಚಲನದಿಂದಾಗಿ ಅಮೆರಿಕದಲ್ಲಿ ಬಾಲಕಾರ್ಮಿಕರ ವಿರುದ್ಧ ಮೊದಲ ಬಾರಿಗೆ ಕಠಿಣ ಕಾನೂನುಗಳು ಬಂದವು. ಆದ್ದರಿಂದ ಇವರನ್ನು ಜಾಗತಿಕ ಹೋರಾಟದ ಪ್ರಮುಖ ನಾಯಕ ಎನ್ನಲಾಗುತ್ತದೆ. ಕೈಲಾಸ್ ಸತ್ಯಾರ್ಥಿ. ಭಾರತದಲ್ಲಿ ಬಾಲಕಾರ್ಮಿಕರ ವಿರುದ್ಧ ಇಡೀ ಜಗತ್ತೇ ತಿರುಗಿ ನೋಡುವಂತೆ ಹೋರಾಟ ಮಾಡಿದವರು ಕೈಲಾಸ್ ಸತ್ಯಾರ್ಥಿ. ಇವರು 1980ರಲ್ಲಿ ಬಚ್ಪನ್ ಬಚಾವೋ ಆಂದೋಲನ್, ಮಕ್ಕಳನ್ನು ರಕ್ಷಿಸಿ ಚಳುವಳಿ ಆರಂಭಿಸಿ ಇದುವರೆಗೆ 1 ಲಕ್ಷಕ್ಕೂ ಹೆಚ್ಚು ಮಕ್ಕಳನ್ನು ಬಾಲಕಾರ್ಮಿಕ ಮುಷ್ಟಿಯಿಂದ ರಕ್ಷಿಸಿದ್ದಾರೆ. 1998ರಲ್ಲಿ ಕೈಲಾಸ್ ಸತ್ಯಾರ್ಥಿ ಅವರ ನೇತೃತ್ವದಲ್ಲಿ 103 ದೇಶಗಳ ಕೋಟ್ಯಾಂತರ ಜನರು ಒಟ್ಟಾಗಿ ಬಾಲಕಾರ್ಮಿಕ ಪದ್ಧತಿ ವಿರುದ್ಧ ಜಾಗತಿಕ ಮಾರ್ಚ್ ನಡೆಸಿದರು. ಈ ಬೃಹತ್ ಹೋರಾಟದ ಒತ್ತಡದ ಕಾರಣಕ್ಕೆ ವಿಶ್ವಸಂಸ್ಥೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು ತರಬೇಕಾಯಿತು. ಈ ಹೋರಾಟಕ್ಕಾಗಿ ಕೈಲಾಸ್ ಸತ್ಯಾರ್ಥಿ ಅವರಿಗೆ 2014ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು.